ಅವ್ರಿಗೆ ಕರ್ಕೊಂಡು ಹೋಗಕ್ಕೆ ಬರೋವರೆಗೂ ನಾನಂತೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಬಂದೇ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ನಾನು ಹೋಗಲ್ಲ ಅಂದರೆ ಹೋಗಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ. ನಾನಂತೂ ಅವ್ರ ಮನೆಗೆ ಕಾಲಿಕ್ಕಲ್ಲ. ನಾನು ಬಂದರೆ ಬೇರೆ ಮನೆ ಮಾಡು, ನಿಮ್ಮ ಅನಿಲ್ ಅಣ್ಣ ಹಂಗೆ ಮಾಡಿಲ್ವಾ, ಹಂಗೆ ಬೇರೆ ಮನೆ ಮಾಡು, ಬೇರೆ ಮನೆ ಮಾಡಿದಾಗಲೇ ಬರೋದು ಅಂತ ಹೇಳಿ ಏನಾದರೂ ಮಾಡಿ ಬೇರೆ ಹೋಗಬೇಕು. ಅಷ್ಟೇ, ಬೇರೆ ಹೋದ್ರೇ ನಾವು ಇರೋಕ್ಕಾಗೋದು. ನೋಡು ಅಡ್ಡಯ್ಯ ಹೆಂಗೋ ಬೇರೆ ಇರೋದಕ್ಕೆ ಹೆಂಗೋ ಚೆನ್ನಾಗಿದ್ದಾಳಂತ. ಈ ಅಪ್ಪ ನಮ್ಮ ಅಣ್ಣ ಬಿಟ್ಟು ಬರಲ್ಲ ಅಂತ ಯಾವಾಗಲೂ ಅಣ್ಣ ಅಣ್ಣ ಅಂತೇಳಿ ಅವ್ರ ಮನೆಗೇ ಇರ್ತಾರೆ. ತುಂಬ ಬೇಜಾರಾಗುತ್ತೆ ನನಗಂತೂ. ನನಗೆ ಬೇರೆ ಹೋಗಿ ಬೇರೆ ಮನೆ ಮಾಡ್ಕೊಂಡಿರ್ಬೇಕಂದ್ರೆ ಭಾಳ ಇಷ್ಟ ಐತೆ. ಬೇರೆ ಮನೆ ಮಾಡೋವರೆಗೂ ನಾನು ಹೋಗಲ್ಲ. ಇನ್ನು ಮಾಡೋ ಬದುಕಿಗೆ ನಾವು ಬದುಕು ಬೇರೆ ಬಿಟ್ಟು ಅಲ್ಲಿ ಹೇಳಕ್ಕೆ ಬರಬೇಕು. ನಿನಗೆ ಮಾಡೋಕ್ಕೆ ಬದುಕಿಲ್ಲ, ಹೊರಡು ಬ್ಯಾಗ್ ತಗೊಂಡು ಹೇಳಿ ಬಿಟ್ಟು ಬರ್ತೀನಿ. ಅದೇನೋ ಏನೋ ಆಗೈತೆ ಇದೊಂದು ಸತಿ ಅಂತ ಹೇಳಿ ಬಿಟ್ಟು ಬರ್ತೀನಿ. ಹೊರಡು, ಹೇಳ್ತೀನಿ, ಬ್ಯಾಗ್ ತಗೊಂಡು ಹೊರಡು. ನಾನು ಹೋಗಲ್ಲ ಕಣಪ್ಪ. ಇನ್ನೂ ನಾನು ಯಾಕೆ ಹೋಗೋಣ? ಅವರಾಗಿ ಅವ್ರು ಬಂದು ಕರ್ಕೊಂಡು ಹೋಗೋವರೆಗೂ ನಾನು ಹೋಗಲ್ಲ. ನಾನು ಯಾಕೆ ಹೋಗೋಣ? ನಾನು ಹೋದರೆ ಸದರ ತಗೊಂತಾರೆ. ನನ್ನ ಮನೆಯಕ್ಕೆ ಬಿಡ್ಕೊಂಬಲ್ಲ ಅಂತ ಹೇಳವ್ರಿ. ಯಾಕೆ ಬಿಡ್ಕೊಂಬಲ್ಲ, ಏನು ಎತ್ತ ಅಂತ ಹೇಳಿ ಕೇಳ್ರಿ ಅಂತಂದರೆ ನೀವು ನನ್ನೇ ಬೈತಿರ್ತೀರ. ಅಲ್ಲ ನೋಡು, ಅವ್ರು ಮಾಡಿರೋ ಇದಕ್ಕೆ ಇವತ್ತು ನನ್ನೇ ಬೈತೀರ. ಅವ್ರದ್ದೇ ತಪ್ಪಿಕೆಟ್ಟು ಇವತ್ತು ಮನೆಯಿಂದ ಆಚೆ ಹಾಕಿರೋದು ಅವ್ರದ್ದೇ ತಪ್ಪು. ನಾವೇ ಹೋಗೋಣ? ನಾನು ಹೋಗಲ್ಲ, ಅವರೇ ಬರ್ಬೇಕು ಇಲ್ಲಿಗೆ. ಸುಮ್ಮನೆ ಹೋಗಮ್ಮ. ನೀನು ಇಲ್ಲಿ ಬಂದು ತವ್ರ ಮನೆ ಕೂತ್ಕೊಂಡ್ರೆ ಇನ್ನೂ 2 ಹೆಣ್ಣು ಹುಡುಗರು ಇದ್ದಾವೆ. ಅವ್ರ ಮದುವೆ ಮಾಡಬೇಕು. ಇನ್ನೂ ನಿಮ್ಮ ತಂಗಿಯರ ಮಕ್ಕ ನೋಡು. ನೀನು ಇಲ್ಲಿ ಬಂದು ಕೂತ್ಕೊಂಡ್ರೆ ಹೆಂಗೆ? ಸುಮ್ಮನೆ ಹೋಗೋದು ಕಲಿ. ಕರ್ಕೊಂಡು ಹೋಗಿ ಬಿಟ್ಟು ಬರ್ತೈತೆ ನಿಮ್ಮ ಅಪ್ಪಯ್ಯ. ಹೋಗೋದು ಕಲಿ ಸುಮ್ಮನೆ. ನೀನು ಕಂಡರ್ನ ಕರ್ಕೊಂಬಂದು ಬೇರೆಯವ್ರ ಮನೆಗೆ, ನಿಮ್ಮ ಮನೆಯಾಗೇ ಕಂಡರ್ನ ಕರ್ಕೊಂಬಂದು ಕಳ್ತನ ಮಾಡಿರಿ ಅಂತೇಳಿ ಹೇಳ್ಕೊಟ್ಟಿದೆಯಲ್ಲ. ಇಂಥ ಕಳ್ತನದ ಬುದ್ಧಿ ಹೇಳ್ಕೊಟ್ಟಿದ್ವಿ ನಾವು. ಅವ್ರೇನಂತಾರೆ ಗೊತ್ತೇ? ಫೋನ್ ಮಾಡಿ ಕಳ್ತನದ ಬುದ್ಧಿ ಹೇಳ್ಕೊಟ್ಟಿದ್ಯಾ ನಿನ್ನ ಮಗಳಿಗೆ ಅಂತ ಕೇಳ್ತಾರೆ. ನಾವು ಅನ್ನಿಸ್ಕೋಬೇಕು ನಿನ್ನಿಂದಾನ. ಸುಮ್ಮನೆ ಹೋಗೋದು ಕಲಿಯಮ್ಮ, ಹೋಗು. ನಡಿ 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 ನಡಿ, ಬ್ಯಾಗ್ ತಗೊಂಡು ಸುಮ್ಮನೆ ಹೋಗೋದು ಕಲಿ. ನೀನು ಜಾಸ್ತಿ ನಿನ್ನ ಜಗಳ ಮಾಡೋದು ಜಾಸ್ತಿ. ನಿನ್ನ ಬುದ್ಧಿನೇ ಸರಿ ಇಲ್ಲ. ನಾವೇನು ಅವ್ರು ಆಮೇಲೆ ನೋಡ್ಕೊಂಡಿದ್ದೀವಿ. ಶ್ರೀದೇವಮ್ಮನು, ಸುನೀಲ, ಅನಿಲ ಎಲ್ಲರೂ ಒಳ್ಳೆಯರೆ. ಅವ್ರು ಮೂವರು ಗಿಜ್ಜಿಂಬೇನ ಪಾಪ ಅದು ಭಾಳ ಒಳ್ಳೇದು. ನಾವು ಫೋನ್ ಮಾಡಲಿಲ್ಲ ಅಂದ್ರೆ 3 ದಿನಕ್ಕೊಂದ್ಸತಿ ಅದೇ ಫೋನ್ ಮಾಡಿ ಮಾತಾಡಿಸ್ತಿರುತ್ತೆ ನಮ್ಮನ್ನು. ಇನ್ನೂವರೆಗೂ ಆಗೈತೆ ಒಂದು ಮಾತಂದಿಲ್ಲ ಗೊತ್ತೇ. ನೀನೇನೆ ಏನೇನಾಗಲಿ ಹಂಗೆ ಮಕ್ಕಳ್ದಂಗೆ ಅಂತೆ. ನಮ್ಮನ್ನೇ ಅಂತೆ ಅಂದರೆ ಅವ್ರನ್ನ ಬಿಡ್ತೀವಿ. ನಾನಂತೂ ಹೋಗಲ್ಲ ಕಣಪ್ಪ. ನೀನು ಏನೇ ಅಂದ್ರೂ ನಾನು ಹೋಗಲ್ಲ. ನಾನು ಹೋಗಲ್ಲ. ಅವರಾಗಿ ಅವ್ರು ಬರ್ಬೇಕು. ಅವರಾಗಿ ಅವ್ರು ಬಂದು ನಾನು ಕರ್ಕೊಂಡು ಹೋಗ್ಬೇಕು. ಅಲ್ಲೇವರೆಗೂ ನಾನು ಹೋಗಲ್ಲ. ಅಷ್ಟೇ, ಯಾರೇನು ಹೇಳಿದ್ರು ಸರಿನೇ, ಅವರೇ ಬರ್ಬೇಕು ನನ್ನ ಮನೆ ಬಾಗಿಲಿಗೆ. ನಾನು ಹೋಗಲ್ಲ. ನಾವು ಇವಾಗ ಹೋಗಿ ಬಂದು ಅಲ್ಲಿ ಮರ್ಯಾದೆ ತೆಗೆಸ್ಕೊಂಡಿರೋದು ಆಗೈತೆ, ಮತ್ತೆ ಹೋಗಿ ಮರ್ಯಾದೆ ತೆಗೆಸ್ಕೋಬೇಕೆ. ನಾನಂತೂ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಸುಮ್ಮನೆ ವಾಳ್ತೀಯ ಬೇಕಾ? ಬ್ಯಾಗ್ ತಗೊಂಡು ಹೇಳಿ ಬಿಟ್ಟು ಬರ್ತೀನಿ. ನೀನು ಇದನ್ನೇ ಒಂದು ದೊಡ್ಡದು ಮಾಡ್ತಾ ಕೂಕಬೇಡ. ಅಲ್ಲಿ ನಮಗೇನು ಇನ್ನೂ ಕೆಲ್ಸಗಳು ಇದ್ದಾವೆ. ನಿನ್ನ ದಿನ ಇದ್ದೆ ನೋಡಿ, ನಾವೇನು ಇದು ಮಾಡೋಂಗಿಲ್ಲ. ನಮಗೆ ಬದುಕಿದ್ದಾವೆ. ಹೋಗಮ್ಮ. ಎಲ್ಲಿರ್ಬೇಕು ಅಲ್ಲಿರಬೇಕು. ಹೆಣ್ಣು ಹುಡುಗರು ಹೋಗು. ಇನ್ನು 2 ತಂಗಿಯರ ಇದ್ದಾರೆ, ಮದುವೆ ಮಾಡಬೇಕು. ನಿಮ್ಮ ತಂಗಿಯರ್ಗ ಹೊರಡಮ್ಮ, ಹೊರಡು. ಸುಮ್ಮನೆ ಹೋಗೋದು ಕಲಿ. ಹೋಗಿ ಸುಮ್ಮನೆ ನಿನ್ನ ಪ್ಯಾಡಿಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಇರೋದು ಕಲಿ. ಇಲ್ಲ, ನಾನು ಹೋಗಲ್ಲ. ಅವನೇ ಬರ್ಬೇಕು ಕರ್ಕೊಂಡು ಹೋಗಕ್ಕಷ್ಟೇ. ನಾನಂತೂ ಹೋಗಲ್ಲ ಹೋಗಲ್ಲ ಹೋಗಲ್ಲ. ನಂಗೆ ಅಣ್ಣನ ಮನೆಗೆ ಹೋಗಲ್ಲ. ಹೋಗೋದಾದ್ರೆ ನಾನು ಬೇರೆ ಇರಬೇಕು ಅಷ್ಟೇ. ಬಂದು ಅವ್ನು ಕರ್ಕೊಂಡು ಹೋಗಕ್ಕೆ ಬಂದ್ರೂ ನನ್ನ ಕಂಡೀಷನ್ ಹಾಕ್ತೀನಿ. ಬೇರೆ ಇರಬೇಕು. ಆ ಮನೆಯಾಗಂತೂ ಇರ್ಕೊಡ್ದು. ತಿರ್ಗಾ ಹೆಣ್ಮಗ್ಳಿಗೆ ಏನೂ ಕೊಡಿಸ್ಕೊಡ್ದು. ದುಡ್ದಿರೋದೆಲ್ಲ ನನ್ನ ಕೈಗೆ ತಗೊಂಬಂದು ಕೊಡಬೇಕು. ಬೇರೆ ಇರಬೇಕು. ಬೇರೆ ಜೀವನ ಮಾಡಬೇಕು. ನಮ್ಮ ದುಡ್ಡು ನಮ್ಮ ಕಾಸಾಗಬೇಕು ಅಷ್ಟೇ. ಆ ಥರ ಕಂಡೀಷನ್ ಹಾಕ್ತೀನಿ. ಅದಕ್ಕೆಲ್ಲ ಒಪ್ಕೊಂಡ್ರೆ ಮಾತ್ರ ಹೋಗೋದು. ನಾನಂತೂ ಹೋಗಲ್ಲ ಹೋಗಲ್ಲ ಹೋಗಲ್ಲ. ನೀವೇನು ಹೇಳಿದ್ರು ಸಹಿಯೇ, ನಾನಂತೂ ಹೋಗಲ್ಲ. ನೀವೆಷ್ಟೇ ಹೇಳಿದ್ರು ಸರಿ, ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ನಾನು ಯಾಕೆ ಹೋಗೋಣ? ಮನೆ ಹೆಣ್ಮಕ್ಳಿಗೆ ದುಡ್ಡು ಹಾಕಿ ಎಷ್ಟು ಬೇಕಷ್ಟು ಸಾರ ಮಾಡಿಸ್ಕೊಡ್ತಾರೆ. ನಮ್ಮಂಥವ್ರಿಗಿಲ್ಲ ಅಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯೋಣ? ನಮ್ಗೆ ಎಷ್ಟು ಹೊಟ್ಟೆ ಉರಿದೋಗುತ್ತೆ ಗೊತ್ತೇ ಅವ್ರು ಮಾಡೋ ಇದಕ್ಕೆ. ಸಖತ್ತು ಉರಿದೋಗುತ್ತೆ. ನಾನಂತೂ ಹೋಗಲ್ಲ ಕಣಪ್ಪ. ನೀನು ಎಷ್ಟು ಬಡ್ಕೊಂಡ್ರೂ ಹೋಗಲ್ಲ. ಏನೇ ನಮ್ಮ ಮಾತೇ ಕೇಳಲ್ಲ ನೀನು? ನಮ್ಮ ಮಾತೇ ಕೇಳಲ್ವಲ್ಲೇ? ಹೋಗಿ ನಾವೆತ್ಕ ಪ್ರಮಾಣಮ್ಮ ಹೇಳ್ದಂಗೆ ಕೇಳ್ಕೊಂಡಿರಮ್ಮ ಅಂತ ಹೇಳಿರಿ. ಹೆಂಗೆ ಮಾತಾಡ್ತೀಯ? ಹೋಗಲ್ಲ ಅಂತಂದ್ರೆ ಹೆಂಗಾಗುತ್ತೆ ಇಲ್ಲಿ? ನಮ್ಮ ಮನೆಯಾಗೆ ನಾವು ಇರಿಸ್ಕೊಂಬಲ್ಲ. ಸುಮ್ಮನೆ ಹೋಗೋದು ಕಲಿ. ಹೆಣ್ಮಕ್ಳು ಎಲ್ಲಿರ್ಬೇಕು ಅಲ್ಲಿರಬೇಕು. ಈಗ ನಿಂದೆ ತಪ್ಪು. ನೀನು ಯಾಕೆ ಕಂಡನ್ನು ಕರೆಸಿ ಅವ್ರನ್ನ ಹಂಗೆ ಮಾಡಿದ್ದೇಳು? ಹಂಗೆ ಮಾಡಲಿಲ್ಲ ಅಂದ್ರೆ ಅವ್ರು ಯಾಕೆ ಅಂಬಾರು? ಹಂಗಂತ ಮಾಡಿದರೆ ಮತ್ತು ಮನೆಯಾಗ ಜವಾಬ್ದಾರಿಯಿಂದ ಬಿಟ್ಟು ಹೋಗ್ತಾರಪ್ಪ. ಬಿಡು ಒಯ್ದಾರೆ ಅಂತೇಳಿ ಬೇರೆ ನಾವಳನ್ನ ಕರೆಸ್ಬಿಟ್ಟು ಸರ ಹೊತ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನೀನು ಕೊಡಂಗಿದ್ಯಾ? ನಿನ್ನೇನು ಅವ್ರು ಕೆಲಸಕ್ಕೆ ಕಳಿಸಿವ್ರೆ? ಭಾಳ ಒಳ್ಳೆ ಹುಡುಗರು ಕಣಜ್ಜಿ. ಎಂದೆಂದು ಒಂದು ಹೋಗಿ ಆಸಿಗೆ ಹೋಗಿ ಒಂದು ಯಾತಂತ ಅಂಬರಮ್ಮ ಅಂತ ಕಳಿಸಲ್ಲ. ಮನೆಗೆಲ್ಲ ಮಸ್ತ ತಂದಾಕ್ತಾರೆ. ಕುಡಿಯಾರಲ್ಲ ಏನಿಲ್ಲ, ಮೂವರೂ ಅಂತಾರೆ ಕಣಜ್ಜಿ. ಕುಡಿಯಾರಲ್ಲ ಏನಿಲ್ಲ, ಒಬ್ರದ್ದು ಯಾವ್ದಾನ ತಿಂಬಾರಲ್ಲ, ಒಬ್ರಿಗೆ ಮೋಸ ಮಾಡ್ದಾರಲ್ಲ ಏನಿಲ್ಲ. ಅವ್ರು ಬದುಕಾತು ದುಡಿತಾರೆ, ತತ್ತಾರೆ. ಎಂದೆಂದು ಕೆಲ್ಸಕ್ಕೆ ಕಳಿಸಿಲ್ಲ. ಇದು ನಮ್ಮ ಪಿಳ್ಳೆನೇ ಜಂಬುದು. ನನಗೆ ಗೊತ್ತಾಯ್ತು ಅವ್ರು ಹೆಂಗೆ ಅಂತ. ಇವಾಗ ನನಗೆ ಭಾಳ ಚೆನ್ನಾಗಿ ಗೊತ್ತಾಯ್ತು ಅವರು. ಈಗ ಯಾವಾಗಲೂ ನಾನು ತಡ ಇಲ್ಲೂ ನೋಡಿದ್ದೀನಿ. ಆ ಹುಡುಗರು ಹೆಂಗೆ ಅವ್ರು ಹೆಂಗೆ ಅಂತೇಳಿ ನಾನು ಎಲ್ಲ ನೋಡಿದ್ದೀನಿ.
ಹೋಗು ಅಂದ್ರೆ ಏನು ಇದನ್ನು ಮಾಡ್ತಾಳೆ ಹಂಗೇನೆ. ಹೋಗಿ ಬಿಟ್ಟು ಬರ್ತೀವಿ, ಹೋಗಮ್ಮ ಹೇಳಿ ನಿಮ್ಮ ಅಪ್ಪ ಎಲ್ಲ ಹೇಳಿ ಬಿಟ್ಟು ಬರುತ್ತೆ, ನಾನು ಹೋಗಲ್ಲ ಅಂತ ಹೋಗಂತಾಳೆ. ಅವ್ರಂತೂ ಬರಲ್ವೇ, ಸುಮ್ಮನೆ ಹೋಗತ್ ಕಳಿ ನೀನು. ಅಲ್ಲ ನೀವು ನೋಡಿ ಹೆಂಗೆ ಆಡ್ತೀರಾ. ನೀವು ಒಳ್ಳೆಯರಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಅಂತ ಹೇಳ್ಕೆ ಮಕ್ಕೇನೆ ನನಗೆ ನಾಚಿಕೆ ಆಗುತ್ತೆ. ಅಲ್ಲ ಹೋಗು 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 ಅಂತ ಹೇಳ್ತೀರಲ್ಲ, ಇನ್ನೊಬ್ರು ಯಾರನ್ನಾಗಿದ್ರೆ ಬಿಡಮ್ಮ, ಅವ್ರೇಟ್ಗೆ ಅವರೇ ಬರಲಿ, ನೀನು ಯಾಕೆ ಹೋಗ್ತೀಯ, ಇಲ್ಲೇ ಇರು ಏನು ತವ್ರ ಮನೆಯಾಗೆ, ನಾವೆಲ್ಲ ನೋಡ್ಕೊಂತೀವಿ ಅಂಬರ್ ಇನ್ನೊಬ್ರು ಯಾರನ್ನ ಆಗಿದ್ರೆ. ಅಲ್ಲ ನೀನೇನ ಅಂತ ಕೆಲಸ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಾವು ಹೇಳ್ತಿದ್ವಿ ಆ ಮಾತು. ನೀನು ಮಾಡಿರೋ ತಪ್ಪೇ ತಾನೆ. ಬೇರೆಯವ್ರನ್ನ ಕರ್ಸಿ ಅದು ಯಾಕೆ ಹಂಗೆ ಮಾಡ್ಬೇಕಾಗಿತ್ತು? ನೀನು ಮಾಡಿರೋ ತಪ್ಪಿಗೆ ಅವರು ಹಂಗೆ ಮಾಡ್ಯವ್ರಿ, ಯಾರೇ ಆಗಲಿ ಹಂಗೆ ಮಾಡೋರು. ಬೇರೆಯವ್ರನ್ನ ಕರೆಸ್ಬಿಟ್ಟು ನೀನು ಮನೆಯವರು ದೋತ್ಕೊಂಡು ಹೋಗ್ರಿ ಅಂತ ಕಳಿಸಿರಿ, ಯಾರೇ ಆಗಲಿ. ಈಗ ನಮ್ಮ ಫೋನಿಗೆ ಎಲ್ಲ ಕಳಿಸಿವ್ರು, ನೀನು ಮಾತಾಡಿರೋದು ಎಲ್ಲನ ನಿಂದೆ ತಪ್ಪು. ನೀನು ಹಿಂಗೆ ಮಾಡಬಾರ್ದು, ನಡಿ ಎದ್ದು ಕರ್ಕೊಂಡು ನಡಿಯ ಸಿಕ್ಕಿ ಕರ್ಕೊಂಡು ಹೋಗೋಣ. ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ, ಹೋಗಲ್ಲ. ನಾನು ಇನ್ನೊಂದೆರಡು ದಿನ ಇರ್ತೀನಿ, ನಾನಂತೂ ಹೋಗಲ್ಲ. ಬಿಡಪ್ಪತ್ತೆ ಅವಳಾಕ ಹೋಗಲ್ಲ ಅಂತಾಳೆ. ಮುಂಜಾನೆ ಇನ್ನೆರಡು ದಿನ ಬಿಟ್ಟು ತೀರಾ ಕರ್ಕೊಂಡು ಹೋಗ್ಮ ಸುಮ್ಕಿರು. ಇನ್ನೆರಡು ದಿನ ಆದರೂ ಆಗಲಿ ತೀರಾನ ಕರ್ಕೊಂಡು ಹೋಗಿ ಬಿಟ್ಟು ಬರುವಂತೆ. ಇನ್ನೊಂದೆರಡು ದಿನ ಬಿಟ್ಟು ಕರ್ಕೊಂಡು ಹೋಗ್ಮಂತ ಬಿಡು. ಇವಾಗ ಯಾಕೆ ಒಂದೆರಡು ದಿನ ಬಂದವಳೆ, ಒಂದೆರಡು ದಿನ ಇರಲಿ ಅವಳು, ಸುಮ್ಮನೆ ಒಂದೆರಡು ದಿನ ಅವಳಿಗೆ ಇದ್ರೆ ಗೊತ್ತಾಗುತ್ತೆ, ಅವ್ರ ಮನೆಗಿದ್ರೆ ಏನು ಹೆಂಗೆ ಏನು ಅಂತ ಅವಳಿಗೆ ಗೊತ್ತಾಗಲಿ. ಸುಮ್ಕಿರು. ಯಾಕೆ ಅದು ಬಿಡೆ ಅಮ್ಮಣೆ. ಏಯ್ ಮಂಜಕ್ಕ ಸುಮ್ಕಿರಿ, ಒಯ್ಬೇಡ. ಅಲ್ಲ ನೋಡಜ್ಜೋಳು ಮಾತಾಡೋದು ಹೆಂಗೆ ಮಾತಾಡ್ತಾಳೆ, ಹೆಂಗೆ ಬೈಕೊಂತಾಳೆ. ನೀವು ಅಪ್ಪ ನಮ್ಮ ಮೇಲೆ ಅಲ್ಲ, ನನ್ನ ಕಷ್ಟಕ್ಕಾಗಲ್ಲ, ನಾನು ನೋಡ್ಕೊಂಬಲ್ಲ ಅಂತ ಮಾತಾಡ್ತಾಳೆ. ನಾವು ನೋಡ್ಕೊಂಬದಲ್ಲೇ ಇದ್ದಾಗಲಿ ಇವಳು. ಅವರು ಒಳ್ಳೆಯವರು ಅಂತಾರೆ ಕೊಟ್ಟೆ. ಸುಮ್ಮನೆ ನೀವು ಇವತ್ತೇನು ಒಂದು ಬದುಕಿ ಕಳಿಸಿಲ್ಲ, ಒಂದು ಕೂಲಿ ಹೋಗಮ್ಮ ಅಂತೇಳಿ ಒಂದು ಕೂಲಿ ಕಳಿಸಿಲ್ಲ, ಎಲ್ಲೆಲ್ಲೂ ಒಂದು ಕೆಲ್ಸಕ್ಕೆ ಹೋಗಮ್ಮ ಅಂತ ಕಳಿಸಿಲ್ಲ. ಅವ್ರಾಯ್ತು ಅವ್ರ ಕೆಲಸ ಆಯಿತು, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಏನು ನಾವು ಮಾತಾಡೋಕ್ಕೆ ಹೋಗಿಲ್ಲ ಪಾಪ. ಅವ್ರನ್ನ ಮಾಡಿರೋ ಇದಕ್ಕೆ ಇವಳು ಮಾಡಿರೋ ಇದಕ್ಕೆ ಅವ್ರನ್ನೆಲ್ಲ ನಿಷ್ಠೂರ ಮಾಡ್ತಾಳೆ ಸುಮ್ಮನೆ. ಇನ್ನು ಹಿರಿಯರ ಮಕ್ಕ ನೋಡಬೇಕು. ನಮಗೆ ಈಗ ಅಜ್ಜಿ ನಮ್ಮ ಇವಳು ನೋಡೋಕ್ಕೆ, ನಮ್ಮ ಶಾಂತನ ನೋಡೋಕ್ಕೆ ಬರ್ತಾ ಇದ್ದಾರೆ ನಾಳೆ ನಾಡ್ದಾಗೆ. ಅದಕ್ಕೇ ಇವಳು ಬೇರೆ ಇಲ್ಲಿ ಬಂದು ಇಲ್ಲಿದ್ದರೆ ಅವ್ರು ಏನು ಅನ್ಕೊಂಬನ. ಅದಕ್ಕೆ ಮತ್ತೆ ಹೋಗು ಅಂತ ಹೇಳಿದ್ರೆ ನಾನು ಹೋಗಲ್ಲ ಅಂತ ಇದ್ದಾಳೆ. ನಾವೇನು ಹೋಗಲಿಲ್ಲ ಅಂದ್ರೆ ನಮ್ಮ ಮನೆಗೆ ಇಕ್ಕೆ ಮಲಮ್ ನಾನು ಇದ್ದಿದ್ದಂಗೆ ಹೇಳ್ತೀನಿ. ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ, ಏನಪ್ಪ ಈ ಮಗಳ ಮೇಲೆ ಹಿಂಗೆ ಆಡ್ತಾಳೆ ಅಂತ. ಇವಳೇ ಒಳ್ಳೆಯಲ್ಲ, ನನ್ನ ಮಗಳೇ ಒಳ್ಳೆಯಲ್ಲ, ಅವ್ರು ಒಳ್ಳೆಯರು ಪಾಪ. ಯಾರು ತಗೊಂತಾರಂತ ಊರಾಗೆ ಶ್ರೀಕ್ಷಣ ಏನಿಲ್ಲ, ಒಂದು ಕುಡಿಯಾರಲ್ಲ ತಿಂಬರಲ್ಲ ಏನಿಲ್ಲ. ಮೂವರು ಗಂಡು ಮಕ್ಕಳು ಭಾಳ ಒಳ್ಳೆಯರು. ಅಂತ ಅರ್ಥಗೆ ಕಾಪ ಮಾಡ್ದಲ್ಲೇ ಇಲ್ಲೋ ಜಂಬ ಮಾಡ್ಕೊಂಡು ಇಲ್ಲದಿಂದ ಮಾಡ್ಕೊಂಡು ಬಂದವಳೆ. ಅದೇ ಮಾಹಿತಿ ಸುಮ್ಕಿರತ್ತ. ನಾಳೆ ನಾಳೆಗಂತೂ ಒಳ್ಳೆಬೇಕು, ನಾಳೆ ಕರ್ಕೊಂಡು ಹೋಗ್ತೀನಿ. ನಾಳೆ ಶುಕ್ರವಾರ ತೀರಾನ, ನಾಳೆ ನಾಡ್ದಾಗೆ ಕರ್ಕೊಂಡೋಗ್ಮಂತ ಬಿಡು. ನಾಡ್ದಾಗೆ ಕರ್ಕೊಂಡೋಗ್ಮಂತ ಭಾನುವಾರಲ್ಲ ಆಸೆ ನಾಡ್ದೆ ಯಾವತ್ತನ ಕರ್ಕೊಂಡೋಗ್ಮಂತ ಹೇಳಿದೀನಿ. ಇದ್ರು ಇರ್ಲತ್ತ ಬಂದಳು ಬಿಡೆ ಅವಣೆ ಬಿಡೆ ಅತ್ತ ಹೋದ್ರು ಹೋಗ್ಲಿ. ನೋಡಜ್ಜಿ ಇವ್ರು ಮಾತಾಡೋದ ಏನೋ ಬಿಡು ಬಂದೋಳ. ಅವ್ರಾಗಿ ಅವ್ರು ಬರೋತಕ್ಕ ನಾನು ಹೋಗಲ್ಲ ಕಣಜ್ಜಿ. ಅವ್ರಾಗಿ ಅವ್ರು ಬರ್ಬೇಕು, ನಾನು ಕರ್ಕೊಂಡು ಹೋಗೋಕ್ಕೆ ನಾನು ಬೇರೆ ಇರ್ಬೇಕು, ಅದನ್ನೆಲ್ಲ ಕಂಡೀಷನ್ ಹಾಕಿ ನಾನು ಹೋಗೋದು. ನಾನು ಅಲ್ಲಿವರೆಗೂ ಹೋಗಲ್ಲ. ಇವ್ರೇನೋ ಹೇಳ್ತಾರೆ. ಇವಾಗೇನೋ ನಾವು ಹೋದ್ರೆ ನಾನು ಎಷ್ಟು ಸದ್ರ ತಗೊಂತಾರೆ ಅಂತ ಇವ್ರಿಗೇನು ಗೊತ್ತು. ನಾನು ಬಿಡು ಬಂದ್ಲು ಅಂತೇಳಿ ಸದ್ರ ತಗೊಂತಾರೆ. ನಾನು ಇವತ್ತು ಎಷ್ಟು ಸದ್ರ ಆಗ್ತೀನಿ ಅಂತ ಅರ್ಥಾಗೆಲ್ಲ ನಾನು ಯಾವತ್ತೂ ಯಾರಿಗೂ ತಗ್ಗೊಳಲ್ಲ ಬೊಗಳಲ್ಲ. ನಾನು ಕರೆಕ್ಟಾಗಿ ಇದ್ದೀನಿ, ಕರೆಕ್ಟಾಗಿ ಮಾತಾಡ್ತೀನಿ. ಎಲ್ಲ ಆಗ್ಲಿ ಅವ್ರ ತಕ್ಕ ಯಾಕೆ ಹೋಗೋದು, ನಾನು ಸುತ್ತಾರ್ಕೊಂಡು ಅವ್ರು ಬೇಕಿದ್ರೆ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ಅಷ್ಟೇ. ನಾನಂತೂ ಜೊತೆಗಿರಲ್ಲ, ಇದ್ರೂ ನಾನು ಬೇರೆ ಇರ್ಬೇಕಂತಲೇ ಇರೋದು. ಹಂಗಾಗ್ಲೇ ಮಾತಾಡ್ತಾರೆ, ಹೋಗು ಬೇರೆ ಇರ್ತಾಳಂತೆ ಅಂತೇಳಿ ಮಾತಾಡ್ತಾರಂತೆ. ನೀವು ಅಪ್ಪ ಕರ್ಕೊಂಡು ಹೋಗುತ್ತೆ. ಸುಮ್ಮನೆ ಇಬ್ಬರು ಹೋಗ್ರಮ್ಮ, ಇಬ್ಬರು ಹೋಗಿ ಅದೇನು ಮಾತಾಡ್ಕೊಂಡು ಬರ್ರಿ. ಇಬ್ಬರು ಹೋಗಿ ಬಿಟ್ಟು ಬರ್ರಿ, ಮಾತಾಡಿ ಒಂದೆರಡು ದಿನ ಇದ್ರೂ ಇರಲಿ ಬಿಡು. ನಾಳೆ ನಿನ್ನ 2 ದಿನ ನೋಡ್ತೀನಿ, ಹೋಗ್ಲಿಲ್ಲ ಅಂದರೆ ಏನಲ್ಲ. ನಮಗೆ ನಿಂತ ಸಾಕಾಗ್ಬಿಟ್ಟೈತೆ ಕಣಮ್ಮ. ನಮ್ಮ ಮರ್ಯಾದೆ ತೆಗೆದ್ಬಿಡ್ತು ಊರಾಗೆಲ್ಲನ. ನಾವು ಇವಾಗ ಹಿಂಗೆ ಇದಿರಿ ನೋಡು, ನಿನ್ನ ಬಗ್ಗೆ ಅವ್ರಿಗೆ ಏನೋ ಗೊತ್ತಾದ್ರೆ ಅಷ್ಟೇ, ಏನೋ ಬಿಡು ಅಂತೇಳಿ ಮದುವೆ ಮಾಡ್ಕೊಂಡವ್ರೆ. ನಮ್ಮ ಅಕ್ಕಗೆಲ್ಲ ಗೊತ್ತಿದ್ರು ಬಿಡ ಅತ್ತ, ನಾನು ಮಾಡ್ಕೊಂತೀನಿ ಅಂತ ಹೇಳಿ ನಮ್ಮ ಜಯಮ್ಮ ಮಾಡ್ಕೊಂತ. ಇವತ್ತು ಅದು ನನ್ನ ತಂಗಿಯಲ್ಲ ನಮ್ಮ ಅಕ್ಕ ಅಂತ ತಿಳ್ಕೊಳ್ಳಿ ನಾನು. ಅಷ್ಟು ಬಿಡ ಅತ್ತ, ಏನು ಮಾಡೋಕ್ಕಾಗುತ್ತೆ. ಏನೋ ಅಂಥ ವಯಸ್ಸಿನಾಗ ಏನೋ ಮಾಡ್ಕೊಂಡ್ಲತ್ತ, ಬುದ್ಧಿ ಇರಲಿಲ್ಲ, ಅವು ಗೊತ್ತಾಗಲ್ಲ ಅಂತೇಳಿ ಏನೋ ಮಕ್ಳಿಗೇನೋ ಗೊತ್ತಾಗ್ದಂಗೆ ಮಾಡ್ಕೊಳೈತಿ. ಮರ್ಯಾದೆ ತೆಗಿಬೇಡ ನೀವು. ಎಲ್ಲ ಗೊತ್ತಿದ್ರು ಅವ್ರ ಮದುವೆ ಮಾಡ್ಕೊಳತ್ತಂದ್ರೆ ಇವತ್ತು ನಮ್ಮ ಜಯಮ್ಮ ಗ್ರೇಟು. ಇಂಥ ಸಂಪತ್ತಿಗೆ ನನಗೇನೋ ಇಷ್ಟಿಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಅಂತೂ ಬೇಡ. ಅಯ್ಯೋ ನನ್ನೇ ಹೆಂಗೆ ಬೈತಿರ್ತಾರೆ ಹಂಗೇನೆ. ನಾನು ಹೇಳೋದು ಕೇಳೋದೇ ಇಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಏನು ಸಪೋರ್ಟ್ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗಲೂ ಜಗಳ ಮಾಡ್ಕೊಂಡು ಬಂದು ಬೇರೆ ಇರ್ತಿದ್ದೆ. ಬೇರೆ ಎಲ್ಲ ಹೋಗ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಇವ್ರು ಒಳ್ಳೆಯರಲ್ಲ, ಇದಕ್ಕೋಸ್ಕರನೇ ನನಗೆ ಬೇರೆ ಹೋಗೋಕ್ಕಾಗ್ತಾಯಿಲ್ಲ. ನಾನಂತೂ ಹೋಗಲ್ಲ. ಅವರಾಗಿ ಅವ್ರು ಬರ್ಬೇಕು ಅಲ್ಲೇವರೆಗೂ ನಾನಂತೂ ಹೋಗಲ್ಲ. ಯಾರು ಏನು ಹೇಳಿ ನೋಡ್ತಾ ಇರಿ. ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.